ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೋಸ್ಕರ ಮತ್ತೊಂದು ಸೂಪರ್ ಆಗಿರೋ ವಿಡಿಯೋನ ತಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಹಿರಿಯರ ಪೂಜೆನ ಹಳ್ಳಿಲಿ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನ ಕಾಮಿಡಿಯಾಗಿ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಮ್ಮನೇರ ಆ ಕಲ್ಲಿಗೊಂದಿಷ್ಟ ನೀರು ಹಾಕಿ ತೊಳೆದು ಅರ್ಶಿನ ಕುಂಕುಮ ಇಕ್ಕಿ ಅಚ್ಚಕಟ್ಟಾಗಿ ಪೂಜೆ ಮಾಡ್ರಿ. ಧಾರಣೆ ಮಾಡಬೇಡ್ರಿ, ನೀವು ಹುಟ್ಟು ಸೋಂಬೇರಿಗಳು. ನೀವು ಮೊದಲೇ ಅಚ್ಚಕಟ್ಟಾಗಿ ಭಯ ಭಕ್ತಿಯಿಂದನ ಪೂಜೆ ಮಾಡ್ರಿ. ನಮ್ಮ ಅತ್ತೆ ಮಾವ ಚೆನ್ನಾಗಿ ಆಶೀರ್ವಾದ ಮಾಡ್ಲಿ. ಇದ್ದಾಗ ನಮ್ಮ ಅಪ್ಪಯ್ಯ ಅಮ್ಮ ಒಂದೆಲ್ಲ ನ್ಯಾಯವಾಗಿ ನೋಡ್ಕೊಂಬಿಲ್ಲ. ಇವಳು ಈಗ ಸತ್ತು ಗುದ್ರಕ್ಕೆ ಹೋಗ್ಯವ್ರಿ. ಮಾಕ ತೊಳೆದು ಅರಿಶಿನ ಕುಂಕುಮ ಇಕ್ರಿ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ರಾಗ ಹೇಳ್ತಾಳೆ. ಬಾಜಾರಿ ಅಚ್ಚುಕಟ್ಟಾಗಿ ನೋಡ್ಕೊಂಬಂಗೆ ಈಗ ಹೇಳ್ತಾಳೆ. ಈಗ ನೋಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು. ಇಲ್ಲ ಅದೇ ಎಲ್ಲ ಕಲ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಕ್ಕಿ ಎಲ್ಲ ಹೂವು ಇಕ್ಕಿ ತಂದಿದ್ರಲ್ಲ ಸ್ವೀಟು, ಅದನ್ನೆಲ್ಲ ಇಕ್ಕಿ ಪೂಜೆ ಮಾಡಿದೀವಿ, ಚೆನ್ನಾಗಿ ಮಾಡಿದೀವಿ. ಅದೇ ನಂಗೆ ಚಕ್ಲಿನ ಜಿಲೇಬಿ ಕೊಡ ಮತ್ತೆ ಇನ್ನು ಬೇಕು. ಪಾಪ ಸುಮ್ಮನೆ ನಿಂತ್ಕೊಳ್ಳ. ಅಜ್ಜಿ ಅಜ್ಜ ತಿಂಬಾಕಿ ಇಕ್ಕಿರೋದು ನಿನಗಲ್ಲ, ನೀನ್ ತಿಂಬಿ ಅಂತೆ. ಪಾಪ ಅವ್ರು ತಿನ್ಲಿ ಅಂತ ಇಕ್ಕಿರೋದು ಗುಡ್ಡಿಗೆ. ನೀನು ಬರ ಕಣಲ್ಲ. ನೀನು ಒಂದು ಏನು ತಿಂದೆ ಅಲ್ವೇ ನಮ್ಮಂಗೆ. ಆಗ್ಲಿಂದ ಶೆಕ್ಲಿ ಕೊಡು ಜಿಲೇಬಿ ಕೊಡು, ಶೆಕ್ಲಿ ಕೊಡು ಜಿಲೇಬಿ ಕೊಡು. ಅಷ್ಟೇ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ ಪಾಪ. ಇದ್ದಾಗ ಈ ಲೌಡಿ ಒಂದಿನಕ್ಕೂ ಮೆತ್ತಂದು ಇವನು ಮಾಡಿಕೊಡ್ಲಿಲ್ಲ, ತಂದು ಕೊಡಲಿಲ್ಲ. ಈಗ ಗುಡ್ಡೆ ತಂದು ಹೊಟ್ಟೆವಳಿ ಅವ್ರೇನು ಎದ್ದು ಬಂದು ತಿಂತಾರೆ. ಇದ್ದಾಗ ನೋಡ್ಕೊಂಡಿದ್ರೆ ಹೆಂಗ ನನ್ನ ಸೊಸೆ ಚೆನ್ನಾಗಿ ನೋಡ್ಕೊಂಡ್ಲಪ್ಪ ಅಂತ ಸಂತೃಪ್ತಿಯಿಂದ ಇರೋರು. ಈಗ ಅದೇನೋ ಹೇಳ್ತಾರೆ ನೋಡಿ ಗಾದೆ, ನನಗೆ ಹೇಳಕ್ಕೆ ಬರಲ್ಲ. ಹಂಗೆ ತಂದು ಮುಂದಕ್ಕಿಕ್ಕಿ ಈಗ ತಗೊಂಡೋಗಿ ಎಲ್ಲ ನುಂಗದು ಇವ್ರೇನು. ಅದು ನಾನು ಇವಳಿಗೆ ಕಾಣ್ದಂಗೆ ಇವನ ತಂದ್ಕೊಟ್ರೆ ಇವನ ಅನಿವಾರ್ಯ ನೋಡಿರಿ ಈಗಳಮ್ಮ ಕಿತ್ಕೊಂಡ್ಬಿಟ್ಟು ಹುಡುಗರಿಗೆ ಕೊಡೋದು ಇಲ್ಲ, ಅವಳು ನುಂಗದು ಹಿಂಗೆ ಮಾಡಳು. ಈಗ ಏನು ಗುಡ್ಡೆ ತಕ್ತು ಅದನ್ನು ತಂದಿಕ್ಕೇಳು ಇದನ್ನು ತಂದಿಕ್ಕೇಳು. ಏನು ಅವ್ರು ಭಾರಿ ತಿಂತಾರೆ ನಮ್ಮಂಗೆ. ಕೇಳೋಕ್ಕಿಲ್ಲ ಇವಳು ಅವ್ರನ್ನ ನೋಡ್ಕೊಂಡಿರೋದನ್ನ. ನನಗೆ ರಾಜಿ ಬೀಡಿ ಬೆಂಕಿ ಬಟ್ನ ಕೊಟ್ಟಿದ್ನಲ್ಲ ಇಕ್ಕೆ, ನಮ್ಮ ಆಮೆಗೆ ಬೀಡಿ ಬೆಂಕಿ ಬಟ್ನ ಅಂದ್ರೆ ಬೋಲಾಸೆ. ಸಖತ್ತಾಗಿ ಸೇದದು ಬೀಡಿನ. ಬೀಡಿ ಬೆಂಕಿ ಬಟ್ನ ಇಕ್ಕು. ಆಮೇಲೆ ಅಡಿಕೆ ಎಲೆ ಹೊಗೆ ಸೊಪ್ಪು ಎಲ್ಲ ಕೊಟ್ಟಿದ್ನಲ್ಲ ಅದನ್ನ ಇಕ್ಕು. ನಮ್ಮ ಅತ್ತಿಗೆ ಎಲೆ ಅಡಿಕೆ ಅಂದ್ರೆ ಜೀವ. ಅದನ್ನ ಇಕ್ರಿ. ಇದ್ದಾಗ ಬೀಡಿ ಬೆಂಕಿ ಪಟ್ನಕ್ಕೂ ಎಲೆ ಅಡಿಕೆಗೂ ದುಡ್ಡು ಕೇಳಿರು ಊದ್ಕೋವಾಗಳು. ಈಗ ಆ ಗುಂಡಿ ತಕ್ಕೆ ತೊಂದು ಇಕ್ಕೇಳು ಗುಡ್ಡೆ ತಕ್ಕೆ. ಅವ್ರೇನು ಸೇವ್ತಾರೇನೋ, ಅವ್ರೇನು ಅಡಿಕೆಲೆ ಹಾಕ್ಯಂತಾರೇನೋ ಅಂತ. ನೀನಿರ್ ಬರ ಕಣೆ, ನೀನು ಸೋರಿಯದಳು ನೀನು ರತ್ನಿ. ಅಜ್ಜಿ ಬೀಡಿ ಬೆಂಕಿ ಪಟ್ನ ಇಕ್ಕಿರೆ ತಾತ ಬಂದೇನು ಸೇರ್ತೈತೆ. ಪಾಪ ತಿಂತೈತ ಹೆಂಗ ಎಲ್ಲಾರು ನಡೆಸವ್ರೆ, ನಾವು ನಡೆಸಿದೀವಿ. ಇಕ್ಕಿ ಪೂಜೆ ಮಾಡೋದು, ತಕೊಂಡೋಗೋದು, ತಕೊಂಡೋಗಿ ಅಂಗಡಿಗೆ ಹಂಗೆ ವಾಪಸ್ ಕೊಟ್ಟು ದುಡ್ಡು ಇಸ್ಕೊಂಬಂದ್ರ ಆತಪ್ಪ. ಅದನ್ನೇನು ಅಯ್ಯೋ ಹೇಳತ್ತಿಗೆ ಏನು ನಮ್ಮನೆಗೆ ಯಾರು ಬಿಡಿಸೋದಲ್ಲ ಮಾಡಲ್ಲ, ಅವನಿನ್ನೆ ಬಿಸಾಕೈತಿ. ಹಂಗೆ ನಾವು ಅಂಗಡಿಗೆ ಹೋಗೋ ವಾಪಸ್ ಕೊಡೋದು, ದುಡ್ಡು ಇಸ್ಕೊಂಬರೋದು. ಅತ್ತೆ ಏನು ಬೀಡಿ ವಾಪಸ್ ಅಂಗಡಿ ಕೊಡ್ಬೇಕೆ? ಅವ್ರು ಏನು ಅಂದ್ಕೆ ಬೇಡ. 5 ರೂಪಾಯಿ 10 ರೂಪಾಯಿ ಮಾಕೋಕೆ ವಾಪಸ್ ತಂದು ಕೊಟ್ಟವ್ರಲ್ಲ ಇವ್ರು. ನೋಡ್ ಕೊಂಜಸ್ ಜನ ಅನ್ಕೆ ಬಲ್ವೇನತ್ತೆ. ನೀರು ಬರ ಕಣತೆ, ನೀನು ಸುಮ್ಕಿರತೆಗೆ ಏನು ಪ್ರಪಂಚ ಏನು ಕೊಳ್ಳೆ ಹೋಗಲ್ಲ. ಅಮ್ಮನಿ 10 ರೂಪಾಯಿ 5 ರೂಪಾಯಿ ಅಂತೆ. 100 ರೂಪಾಯಿಗೆ 10 ರೂಪಾಯಿ ಕಮ್ಮಿ ಇದ್ರು 100 ರೂಪಾಯಿ ಅನ್ನಿಸ್ಕೊಂಬಲ್ಲ. ಸುಮ್ಮಕ್ಕೂ ಕುಸ್ಕಳ ಮಣಿ ಇಂಥದ್ದು ಬುರ್ದುಳಿ ಮಾಡಿದ್ರೆ ಇವಾಗ್ಲತನ ಮಾಡಕ ಆಗ್ತಿತ್ತೆ. ಸೋರಿಯಾದ ಹೆಂಗಸು ನೀವೆಂಕ ಒಮ್ಮೆಲ್ಲ ಏನ್ ಬತ್ತಿಕ ಅವನ್ನೇನು ಸೇದಕ್ಕೆ ಯಾರ ಇದಾರೆ, ನೀವೇ ಸೇದ್ರಿ ಸುಮ್ಕಿ. ಸೋರಿಯಾದಾರ ನೀವು. ಏ ರಾಜಿ ಸುಮ್ಕಿರು. ಅವ ಅತ್ತಿಗೆ ಓಟ್ ಹೇಳಿರೋ ಆಟೆ ತಿರ್ಗ ಬೈಸ್ಕೊಂಬದ್ ಮಾತ್ರ ತಪ್ಪಲ್ಲ. ನಾವೇ ಆ ಬೀಡಿನ ಎತ್ಲಾನ ಯಾಸ್ಬಿಟ್ಟು 10 ರೂಪಾಯಿನ ದುಡ್ಡು ಕೊಡೋಣ. ಸುಮ್ಕಿರ್ ಕೊಟ್ಟು ಬಂದೇವಿ ಹುಡುಗರು ಅಂತ ಹೇಳಿ. ಇಲ್ಲಾಂದ್ರೆ ಸುಮ್ಕಿಮ್ಕಾಗಲ್ಲ. ಬೈಸ್ಕೊಂಬದ್ ಯಾಕೆ? ಈಗ ಅಂಗಡಿಗೆ ಕೊಟ್ಟು ಬಂದ್ವಿ ಅಂತ ಹೇಳಿರ್ ಮುಗ್ದೋತಮ್ಮ. ಅಲ್ಲ ಕಣೆ ಶ್ವೇತಿ, ಹೋಗ ಅಂಗಡಿ ತಕೋಗಿ ನನ್ನ ಕೇಳಿದ್ರೆ ಏನ್ ಮಾಡೋದು? ಆಮೇಲೆ ಅದಕ್ಕೆ ಜಗಳ ತೆಗಿತೈತಿ. ಆಮೇಲೆ ಅಯ್ಯಪ್ಪ ನೀ ತಿರು ಬೈಸ್ಕೊಂಬಾರ ಯಾರಿ. ಕಡೆ ರಾಜಿ ನೀನ್ ಹೇಳೋದು ಸರಿನೇ. ಆಮೇಲೆ ಹೋಗ ಅಂಗಡಿಯವ್ರನ್ನ ಕೇಳ, ಅಲ್ಲಿ ಬಂದು ಗಲಾಟೆ ಮಾಡೋದ್ಕಿನ ಹೆಂಗನ ಮಾಡ್ಕೊಂಬ್ಲಿ ಅಂತ ಸುಮ್ಕಾಗದೆ ವಾಸಿ. ಈಗ ನಾವೇನ್ ಕೊಡಲ್ಲ ಮಾಡಲ್ಲ, ಆಯಮ್ನೆ ಹೋಗ ಅಂಗಡಿ ಕೊಟ್ಟು ಬರ್ಲಿ ಹೇಳು. ಅಲ್ವೇನೆ? ಯಾತಿದ್ರೆ ಅಮ್ಮಣ್ಣಿ ಕುಸ 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 ಅಂತೀರ? ಪೂಜೆ ಮಾಡೋದ್ ಬಿಟ್ಟು ಮಂತಕ್ಕೆ ಹೋಗ್ತೀರಿ. ಪೂಜೆ ಮಾಡಕ್ ಲೇಟ್ ಆಗಲ್ವಿ? ಎಲ್ಲ ಕಾಯ್ಕೊಂಡ್ ಕುಕ್ಕಂತಾರ ಬಂದಿರೋ ನೆಂಟ್ರೆಲ್ಲ ತಕಾಡ್ರಿ. ನಿಂದ ಎಲ್ಲಿಗೋದ್ರು ಧಾರಣೆ ಅಂದ್ರೆ ಧಾರಣೆ, ತಟಪಟ
ಬದುಕು ಮಾಡೋಣ ಅನ್ನಂಗಿಲ್ಲ. ಅಯ್ಯಯ್ಯಪ್ಪ ನಿಮ್ ಕೈ ಬಡ್ಕೊಂಡ್ ಸಾಕಾಗಿ ಹೋಗ್ತೈತೆ ಹಂಗೇನ. ಅಜ್ಜಿ ತಾತ ನಮ್ಮನೆ ಹಾಲು ತಂಗುಕ್ಲಿ, ನಮ್ಮ ಮಕ್ಳು ಮರಿ ಚೆನ್ನಾಗಿರ್ಲಿ, ನಾವೆಲ್ಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ರಿ. ಏ ರಾಜಿ ಬಾ, ನೀನ್ ಮಾಡ್ಬಾ ಪೂಜೆ, ಆಮೇಲೆ ಹುಡುಗರು ಮಾಡ್ತಾ ಬಾ ಬಾ. ಅಜ್ಜಿ ತಾತ ಎಲ್ಲರೂ ನಮ್ಮನ್ನ ಕಾಪಾಡ್ರಿ, ನಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ರಿ. ಏ ಪಾಪ ನೀವಿಬ್ರು ಬಂದು ಅಡ್ ಬೀಳ್ಬರ್ರಿ. ಅಜ್ಜಿ ತಾತ ಒಳ್ಳೇದ್ ಮಾಡ್ರಿ. ರಾಪ ರಾಪ ನಿಮ್ ಮುಂದೆ ಕಿಕ್ಕಿರ ತಿಂದು ಹೆಚ್ಚಾಗಿದ್ದ ನನಗೆ ಕೊಡ್ರಿ. ಅಜ್ಜಿ ತಾತ ಒಳ್ಳೇದ್ ಮಾಡ್ರಿ. ಎದಳ್ರ ಪಪ್ಗಳ ಎದಳ್ರಿ ಸಾಕು. ಬಟ್ಟೆಲ್ಲ ಗದ್ದಾಗ್ತಾವ ಎದಳ್ರಿ ಸಾಕು ಸಾಕು. ಅಯ್ಯೋ ಭಗವತಿ ಈಟ ತಿತ್ತಕ ಬಿತ್ಕೊಂಡಿದ್ದೀರಲ್ಲ. ಅತ್ತೆ ನೀನು ಮಾಡಿದಾರ ಅಪ್ಪನ ನಮ್ಮನ್ನಾದ್ರೆ ಅರ್ಜೆಂಟ್ ಮಾಡ್ರಿ ಅಂತೆ, ನೀನು ಮಾತ್ರ ಸುಮ್ಮನೆ ಇದ್ ಕೇಳಿದ್ದೆ ಮಾಡಬೇಡ ಹೋಗೋಣ, ನಾಳೆ ಬೇರೆ ಬರೋಂಗಾಗೈತಿ, ಆಮೇಲೆ ನನ್ಗಿನ್ಕೊಂಡು ಹೋದೆವು. ಅತ್ತೆ ಮಾಮ ನಾನು ನಿಮ್ಮನ್ನ ಎಷ್ಟು ಚೆನ್ನಾಗಿ ಮಗಳು ನೋಡ್ಕೊಂಡಿದ್ದೀನಿ. ನಿಮ್ಮ ಮಗಳಿದ್ದಿದ್ರು ಈ ಪಾಟಿ ಚೆನ್ನಾಗಿ ನೋಡ್ಕೊಂತಿರ್ಲಿಲ್ಲ, ಹಂಗೆ ನೋಡ್ಕೊಂಡಿದ್ದೀನಿ. ದಿನ ನಿಮಗೆ ಬಿಸಿದ್ ಮಾಡಿಕ್ಕೋದು, ಕಾಸು ನೀರು ಒಯ್ಯೋದು, ಬಟ್ಟೆ ಒಕ್ಕೊಳ್ಳೋದು, ಆಸ್ಪತ್ರೆಗೆ ತೋರ್ಸೋದು ಎಲ್ಲ ಎಂತ ಚೆನ್ನಾಗಿ ಮಾಡಿದ್ದೀನಿ. ನಮ್ಮನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ರಿ ಅತ್ತೆ ಮಾಮ. ನಿಮಗೆ ಬೀಡಿ ಬೇಕು ಅಂದಾಗ ಬೀಡಿ, ಎಲೆ ಅಡಿಕೆ ಬೇಕು ಅಂದಾಗ ಎಲೆ ಅಡಿಕೆ ಎಲ್ಲ ಕೊಡ್ಸಿದ್ದೀನಿ. ನಿಮಗೆ ಕಾಣೋದೇನು ಇಲ್ಲ. ನಮ್ಮ ಮಕ್ಕಳು ಮರಿನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ರಿ ಮಾಮ ಅತ್ತೆ. ಅಬ 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 ಬಿಡ್ತಾಳೆ ಬೂಸಿನ ಅಂದ್ರೆ ಕಾಣ್ದವ್ರಿಗೆ ಸೋರಿಯಾಗಿ ಬಿಡ್ತಾಳೆ. ಪಾಪ ನಮ್ಮ ಅಪ್ಪಯ್ಯ ಅಮ್ಮಯ್ಯನ ಬಾಕ್ಲ ಕುಕೊಂಡು ಉಂಬಕ್ಕಿಕ್ಲಿ ಅಂತ ಕಾಯ್ತಾ ಇರೋರು. ಆ ರತ್ತಿಕಾಯಿ ಆಗಿದ್ದ ಆಕಳು 15 ದಿನ ಆದ್ರೂ ಕಾಸು ನೀರು ಒಯ್ತಿರ್ಲಿಲ್ಲ, ಬಟ್ಟೆ ಒಕ್ಕಡ್ತಿರ್ಲಿಲ್ಲ. ಪಾಪ ನಮ್ಮ ಅಮ್ಮಯ್ಯ ಆಗುದ್ದು ತಿಣಿಕೆ ಮುಲಿಕೆ ಬಟ್ಟೆ ಒಗೆಯೋದು. ಆಸ್ಪತ್ರೆ ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಎಲ್ಲ ದರ್ಬಾರ ಅವಳ್ದಲ್ವೇ, ನಂದೇನು ನಡೀತಿರ್ಲಿಲ್ಲ. ಈಗ ಹೇಳ್ತಾಳೆ ಕಾಂಡರ್ ಮುಂದೆ ಏಳು ನನ್ನ ಕುಣಿನ ಅಂತ. ಅದು ನಾನೊಂದಿಟ್ಟು ಗಲಾಟೆ ಮಾಡಿ ನನ್ನ ಒಯ್ಯೋದು ಮಾಡಿರೆ ನನಗೆ ಮುದ್ದೆ ಇಲ್ಲ, ನನಗೂ ನೀರಿಲ್ಲ ನೀಡಿಲ್ಲ, ಹಂಗೆ ಮಾಡೋಣ. ನಾನು ಇನ್ನೇನು ಮಾಡೋಣ, ಯಾವ್ದ್ರ ಕಂಡು ಯಾವ ಸಟಿಕೆ ಹೆಂಗನ ಮಾಡ್ಕೊಂಬ್ಲಿ, ಅವ್ರವ್ರು ಮಾಡಿದ್ದ ಅವ್ರವ್ರಿಗೆ ಅಂತೇಳಿ ಸುಮ್ಕಾಗ್ಬಿಡ್ತಿದ್ದೆ. ಈಗೇನು ಸೊಸೆರ ಮುಂದೆ ಅದ್ದೂರಿ ಕೊಚ್ಕೊಂತಾಳೆ ಈ ಕೊಂಜಸ್ ನನ್ನ ಮುಂದೆ. ಅಜ್ಜೋ ನೀನು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮ ಪೂಜೆ ಮಾಡೋದು ಒಳ್ಳೆ ಗೌಡಗಮ್ ನಿಂತ್ಕೊಂಡಿದ್ಯಪ್ಪ. ನಿನಗೂ ಏನು ಏಳು ಮಾಡಿಸ್ಬೇಕೇನ ಪೂಜೆನ ಮಾಡಲ್ಲ. ಅಪ್ಪನ ಹೋಗೋಣ ಮಾಡಿ ಬೇರೆ ಆಗೈತಿ, ಮಳಗಿಲ್ ಬಂದು ಈ ಹುಡುಗರೆಲ್ಲ ನೆಂದ್ಗಿಂದು ಜರ್ಗಿರ್ ಬಂದವು. ನಿನಗೆ ಇಲ್ಲೇ ಬಡ್ಕಮಕ್ಕಾಗಲ್ಲಪ್ಪ. ಅಪ್ಪ ಅಮ್ಮ ಕಾಪಾಡ್ರಿ, ಇಲ್ಲಿಂದನೇ ಬೇಡ್ಕೊಂತ ಇದೀನಿ, ಕಾಪಾಡ್ರಿ ಸಾಕು. ಮನಸ್ನಾಗ ಒಂದು ಒಳ್ಳೇದಿದ್ರೆ ಸಾಕು. ಪೂಜೆ ಮಾಡಿರಿ ಎಲ್ಲ. ಹಂಗಾರೆ ನೀನ್ ಹೇಳೋದು ನನ್ನ ಮನಸ್ನಾಗ ಏನು ಒಳ್ಳೇದಿಲ್ಲ ಅಂತ ಹೇಳ್ತಿದ್ಯಾ? ನೀನಿರ್ವರ ಕಣಜ ಬೋಲ್ಗ ಅಂತಲೂ ಕಲ್ತಿದಿ. ನಾನೆಲ್ಲ ಹೇಳ್ದೆ ರತ್ನಿ, ಸುಮ್ನೆ ಅದೇನೋ ಕುಂಬಳಕಾಯಿ ಕಾಳ ಅಂದ್ರೆ ಯಾಗ್ಲೂ ಮುಡ್ಕೆ ಅಂತೀಯಮ್ಮ. ಸರಿ ಮಾಡಾಗೈತಿ ಅಂತೀಯ, ಬಾಯಾಗ ಹೇಳ್ತೀಯ, ಕ್ಯಾತಕ್ಕೆ ಐತಿಯ. ನಡಿ ಎಲ್ಲ ಇವನ್ನೆಲ್ಲ ತುಂಬ್ಕೊಂಡು ನಡೀರಿ ಹೋಗೋಣ ಅಂತಕಿ. ರಾಜಿ ಶ್ವೇತಿ ಇವೆಲ್ಲ ತಾಟೆ ಪಟ್ಟೆ ತಾಂಡು ಈ ಸ್ವೀಟ್ ಪಾಟಿ ಎಲ್ಲ ತಾಂಡ್ ನಡೀರಿ ಹೋಗೋಣ ಅಂತಕ್ ಮಾಡಿಗಿಲ್ಲ ಬಂದಾತು. ತಿರುಗಿ ಮಳೆ ಸಿಗಕ್ಕೊಂಡೆವು. ಅಜ್ಜಿ ಹಾಗಾದ್ರೆ ಇವಾಗ ಸ್ವೀಟ್ ತಿನ್ಬಹುದು. ಹಾಗಾದ್ರೆ ಅಜ್ಜಿ ತಿನ್ಬಲ್ಲ, ಮತ್ತೆ ಅಜ್ಜಿ ತಿಂತಾರೆ ಅಂದ್ರೆ ತಿಂಬತಕ ಕೂಕ ಮನ್ಕಣ ಅಜ್ಜಿ. ಪಾಪ ಅಜ್ಜಿನ ತಿಂಬಲ್ಲ ಅಜ್ಜನ ತಿಂಬಲ್ಲ, ಸುಮ್ಮನೆ ನಡಿಯಲ್ಲ. ಬಿಟ್ಟವ್ರೆ ನಾಯಿ ತಿಂತಾವ ಅಷ್ಟೇನ. ಏನಂದ್ರೆ ಸಾಕ್ಸ ಇಕ್ಬೇಕು, ಇಕ್ಕಿದೀವಿ ನಡೀರಿ ಹೋಗೋಣ. ಮಳೆ ಗಿಡ ಬಂದಾತು, ತಿರಾ ಹೋಗುವಾಗ ಆದಾಗಿ ತಿನ್ಕೊಂಡು ಹೋಗಿರಿಂತ ನಿಮ್ಗೆ ಅನ್ಬೇಕಾದನ. ರಾಜಿ ನಡಿ ರಪ ಹೋಗೋಣ, ಎಲ್ಲ ನೆಂಟ್ರು ಕಾಯ್ತಾ ಕುಂತೇವ್ರಿ. ಆಮೇಲೆ ಬೈಕ್ ಅಂತ ಇರ್ತಕ ತಲಕೊಂದೊಂದು ಇಟ್ಕೊಂಡು ಹೋಗೋಣ. ಪಾಪ ಈ ತಟ್ಟೆ ನೀನು ಇಟ್ಕೊಳ್ಳ, ನಡೀರಲ್ಲ ಹೋಗೋಣ. ಗುಂಡ ನೀ ಕೈಲಿ ಇಟ್ಕೊಂಬಕ್ ಆಗಲ್ಲ, ನಾನು ಇಟ್ಕೊಂತೀನಿ ಕೊಡಲ್ಲ. ನಾನು ಕೈ ಕೊಟ್ಟಿರೋದು ಇಟ್ಕೊಂಬಕ್ಕೆ, ಆಮೇಲೆ ನಿನ್ ಕೈ ಕೊಟ್ರೆ ಮಂತಕ ಹೋಗೋದು ಕಿರಾ ಬರಲ್ಲ, ನೀನೇ ತಿಂತ್ಯ, ನಾನು ಕೊಡಲ್ಲಪ್ಪ. ಪಾಪ ಅದ್ರಾಗೆ ಇರವ ತಲಕ್ಕೆ ಎಲ್ಲ ಎರಡೆರಡು ಇದಾವೆ, ತಲಕೊಂದೊಂದು ತಕೊಂಡು ತಿನ್ಕೊಂಡು ಬರ್ರಿ ಹೋಗೋಣ. ಮಳೆ ಬರಂಗಾಗೈತಿ, ಕಿತ್ತಾಡ್ಬೇಡ್ರಿ ನೀವು. ಆದಿತ್ಕು ಆ ಕಡೆಗೆ ಈ ಕಡೆಗೆ ನೋಡಿದಾರೆ ಇವೇನು ಎಂದನ ತಿಂದಿದ್ವ ಇಲ್ವ ಅನ್ಕೊಂತಾರೆ. ಎಲ್ಲ ಎರಡೆರಡೆ ಇದಾವೆ ಸ್ವೀಟ್ಗಳು, ತಲಕೊಂದೊಂದು ತಿನ್ಕೊಂಡು ಬರ್ರಿ ಹೋಗೋಣ. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.